ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಯಾಕಂದರೆ ಇವತ್ತು ನಮ್ಮ ಭಾರತ ಜನಸಂಖ್ಯೆ ಆಧಾರದ ಮೇಲೆ ಆಫ್ಟರ್ ಚೈನಾ ನಮ್ಮದು 2ನೇ ಸ್ಥಾನದಲ್ಲಿರುವಂಥ, ನಮ್ಮ ಫಸ್ಟ್ ಐ ಥಿಂಕ್ ನಮ್ಮದು 1ನೇ ಸ್ಥಾನದಲ್ಲಿದೆ. ಈ 1ನೇ ಸ್ಥಾನದಲ್ಲಿ ಏನಿದೆನೋ ಆ 1ನೇ ಸ್ಥಾನದಲ್ಲಿರುವಂಥ ಪ್ರತಿಯೊಬ್ಬ ದೇಶದಲ್ಲಿದ್ದಂಥ ಎಲ್ಲ ಕುಟುಂಬಗಳಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ಸೈನಿಕ ಇದ್ದರೆ ಆ ಕಾನೂನನ್ನು ತಂದರೆ ಏನಾಗುತ್ತೆ ಅಂದರೆ, ಆ ಮನೆಯಲ್ಲಿ 4 ಮಂದಿ ಇರಲಿ, ಇಬ್ಬರು ಇರಲಿ, ಒಬ್ಬರು ಇರಲಿ, ಒಬ್ಬ ಸೈನಿಕ ಇದ್ದರೆ ನಮ್ಮ ಜನಸಂಖ್ಯೆ ಇವತ್ತು ಆಧಾರದ ಮೇಲೆ ಒಬ್ಬ ಕುಟುಂಬದಲ್ಲಿ ಒಬ್ಬ ಸೈನಿಕ ಇದ್ದರೆ ಆಕಸ್ಮಿಕವಾಗಿ ಇವತ್ತು ಪಾಕಿಸ್ತಾನ ಏನು ಶಕ್ತಿ ಇಲ್ಲ. ಸುಮ್ಮನೆ ಹಿಂದೆಯಿಂದ ಬಂದು ನಮ್ಮನ್ನೆಲ್ಲ ಒಂದು ಕಡೆ ಅಟ್ಯಾಕ್ ಮಾಡಬೇಕಾಗಿದೆ, ಮುಂದೆ ಬಂದು ವೀರರ ಥರ ಜಗಳ ಮಾಡಿಕೊಂಡು ನಮ್ಮನ್ನ ಎದುರಿಸೋ ಶಕ್ತಿ ಇಲ್ಲ ಆ ದೇಶಕ್ಕೆ. ಇವತ್ತು ಹೆಂಗಸರ ಥರ ಹಿಂಬಾಗಿಲಿಂದ ಬಂದು ನಮ್ಮ ಭಾಳಷ್ಟು ಮಂದಿ ಹಿಂಗೆ ಕೃತ್ಯಗಳನ್ನ ಮಾಡೋಂಥ ಕೆಲಸ ಮಾಡ್ತಾರೆ. ಇವತ್ತು ನಾನು ವಿಶೇಷವಾಗಿ ಏನು ಇವತ್ತು ಈ ಘಟನೆಯಲ್ಲಿ ಶಿವಮೊಗ್ಗ ಮಂಜುನಾಥ್ ಅವರು, ಬೆಂಗಳೂರಿನ ಭರತ್ ಭೂಷಣ್ ಅವರು, ಇದು ಸುಮಾರಾಗಿ 28 ಜನರು ಏನು ತೀರ್ಕೊಂಡಿದ್ದಾರೋ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕಂದರೆ ಭಗವಂತ ಅವ್ರು ಏನೋ ಒಳ್ಳೆ ಉದ್ದೇಶವನ್ನು ಹಿಡ್ಕೊಂಡು ಹೋಗಿದ್ದಾರೆ. ಒಳ್ಳೆ ಪ್ರಕೃತಿ ನಮಗೆ ಭಗವಂತ ಎಷ್ಟು ಕೊಟ್ಟಿದ್ದಂದರೆ, ಸ್ವಿಟ್ಜರ್ಲ್ಯಾಂಡ್ ಏನು ನೋಡ್ತೀವೋ ನಮ್ಮ ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್ ನಮ್ಮ ಭಾರತದಲ್ಲೇ ನೋಡ್ತೀವಿ. ಇನ್ನು ಬೇರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದು ಬೇಕಲ್ಲ, ಅಷ್ಟೊಂದು ಒಳ್ಳೆ ಪ್ರಕೃತಿ ಇದೆ. ಸ್ವಿಟ್ಜರ್ಲ್ಯಾಂಡನ್ನು ಮೀರಿಸೋಂಥ ಶಕ್ತಿ ಜಮ್ಮು ಕಾಶ್ಮೀರಿಗಿದೆ. ಆದರೆ ಈ ರೀತಿ ವಿಕೃತಿ ಮಾಡೋಂಥ ಕೆಲಸ ಏನು ಈ ಟೆರರಿಸ್ಟ್ಗಳು ಮಾಡ್ತಾ ಇದ್ದಾರೆ. ಟೆರರಿಸ್ಟ್ ಅನ್ನೋಕ್ಕೆ ಅವ್ರಿಗೆ ಏನೇನೋ ಅವ್ರಿಗೇನು ಒಂದು ಇಂಚು ಕೂಡ ಅವ್ರಿಗೆ ಟೆರರಿಸ್ಟ್ ಅನ್ನೋಕ್ಕೂ ಕೂಡ ಅವ್ರಿಗೇನಿಲ್ಲ. ಅಂದರೆ ವಿಕೃತಿ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಸ್ಯಾಡಿಸಮ್ನಿಂದ ಕೂಡಿರೋಂಥ ವ್ಯಕ್ತಿಗಳು. ಭಗವಂತ ಅವಕಾಶ ಕೊಟ್ಟು ನಾವೆಲ್ಲರೂ ಕೂಡ ದೇಶದ ಸಲುವಾಗಿ ನಿಲ್ತೀವಿ, ದೇಶದ ಸಲುವಾಗಿ ಹೋರಾಟ ಕೂಡ ಮಾಡ್ತೀವಿ. ಇವತ್ತು ಸಾಕಷ್ಟು ಆ 371 ಆರ್ಟಿಕಲ್ ತೆಗೆದ ನಂತರ ಎಷ್ಟು ಇಂಡಿಪೆಂಡೆನ್ಸ್, ಯಾರೊಬ್ಬ ಹುಡುಗ ಯಾವುದೇ ಜಾತಿ ವ್ಯಕ್ತಿಗಳಾಗಿರೋ ಅವರೆಲ್ಲರೂ ಕೂಡ ಇಂಡಿಪೆಂಡೆನ್ಸ್ ಆಗಿ ಅವ್ರ ಜೀವನ ಅವ್ರು ಮಾಡ್ಕೊತಾರೆ ಬಿಕಾಸ್ ಆಫ್ 371 ಆರ್ಟಿಕಲ್ ತೆಗೆದ ನಂತರ. ಇವತ್ತು 370 ಆರ್ಟಿಕಲ್ ತೆಗೆದ ನಂತರ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಪುನಃ ಈ ರೀತಿ ವಿಕೃತನ್ನು ಮೆರೆಯುವಂಥ ಕೆಲಸ, ಒಂದು ಸ್ಯಾಡಿಸಮ್ ಕೂಡಿ ಬಂದಿರುವಂಥ ಈ ಪಾಕಿಸ್ತಾನಿಗೆ ಬಹುಶಃ ಪ್ರಧಾನಮಂತ್ರಿಗಳು ಶಪಥ ಮಾಡಿದ್ದಾರೆ. ಬಹುಶಃ ಪ್ರಧಾನಮಂತ್ರಿಗಳು ಶಪಥ ಮಾಡಿದ್ದಾರೆ. ಈ ರಕ್ತದ ಕಲೆಯನ್ನು, ರಕ್ತದ ಒಳೆಯನ್ನು ನಿಲ್ಲಿಸ್ಬೇಕಂದ್ರೆ ಪುನಃ ಪ್ರಧಾನಮಂತ್ರಿಗಳು ಶಪಥ ಮಾಡಿದ್ದಾರೆ. ಯಾರ್ಯಾರು ಈ ಕೃತ್ಯದಲ್ಲಿ ಭಾಗವಹಿಸಿದಾರೋ ಅವ್ರು ಯಾರೇ ವ್ಯಕ್ತಿಗಳಾಗಿರ್ಬೋದು, ಅವ್ರನ್ನ ಅಂತ್ಯ ಕಾಣೋ ತನಕ ನಾನು ನಿದ್ದೆ ಮಾಡಲ್ಲ ಅನ್ನೋಂಥ ಶಪಥವನ್ನು ಕೂಡ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಬಹುಶಃ ನಾನು ಭಗವಂತ ಇವತ್ತು ಭಾರತೀಯರೆಲ್ಲರೂ ಕೂಡ ನಾನು ಒಂದು ವಿನಂತಿ ಮಾಡ್ಕೊತೀನಿ. ಈ ಭಾರತದಲ್ಲಿದ್ದಂಥ ಜನಸಂಖ್ಯೆ ಭಾಳಷ್ಟು ದೊಡ್ಡ ಜನಸಂಖ್ಯೆ. ಈ ದೊಡ್ಡ ಜನಸಂಖ್ಯೆ ಇರುವಂಥ ಭಾರತದಲ್ಲಿ ಒಂದು ಅವಕಾಶ, ಒಂದು ಕಾನೂನು ತರಬೇಕು. ಏನು ಕಾನೂನು ಅಂದರೆ, ಕುಟುಂಬದಲ್ಲಿ 2 ಮಕ್ಕಳಿರಲಿ, 4 ಮಕ್ಕಳಿರಲಿ, ಒಬ್ಬರು ಮಗ ಇರಲಿ, ಯಾರೇ ಇದ್ರೂ ಕೂಡ ಒಬ್ಬ ಮನೆಗೆ ಒಬ್ಬ ಸೈನಿಕ ಆಗಬೇಕು. ಭಾರತ ಉಳಿಬೇಕಾದ್ರೆ ಒಬ್ಬ ಮನೆಗೆ ಒಬ್ಬ ಸೈನಿಕ ಆಗಬೇಕು, ಮ್ಯಾಂಡೇಟ್ರಿ ಮಾಡಬೇಕು. ಮನೆಯಲ್ಲಿದ್ದಂಥ ಯಾವುದೇ ಜಾತಿ ವ್ಯಕ್ತಿಗಳಾದ ಭಾರತ ಅಂದ ತಕ್ಷಣ ಎಲ್ಲರೂ ಕೂಡ ಮನೆಯಲ್ಲಿ ಒಬ್ಬ ಸೋಲ್ಜರ್ ಇರಲೇಬೇಕು. ಯಾವ ರೀತಿಯಲ್ಲಿ ಇಸ್ರೇಲನ್ನು ನಾವು ನೋಡ್ತೀವೋ, ಬಹುಶಃ ಇಸ್ರೇಲ್ ಅನ್ನಂಥ ಸಣ್ಣ ದೇಶ, ಆ ಸಣ್ಣ ದೇಶಕ್ಕೆ ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳು ಎದುರ್ತಾವಂದರೆ ಅವರಿದ್ದಂಥ ಟೆಕ್ನಾಲಜಿ ಭಾಳಷ್ಟು ಸ್ಪೀಡ್ ಆಗಿದೆ, ಮುಂದುವರಿದಂಥ ದೇಶ ಆಗಿದೆ. ಜೊತೆಲಿ ಪ್ರತಿಯೊಬ್ಬರು ಕೂಡ ಈ ರೀತಿ ಈ ಘಟನೆಗಳಾದಂಥ ಟೈಮಲ್ಲಿ ಪ್ರತಿಯೊಬ್ಬ ಮನೆಯಿಂದ ಕೂಡ ಒಬ್ಬ ಸೋಲ್ಜರ್ ಹೊರಗಡೆ ಬರ್ತಾನೆ. ಆ ರೀತಿ ಯಾವ ರೀತಿಯಲ್ಲಿ ಇಸ್ರೇಲರು ಹೋರಾಟವನ್ನು ಮಾಡ್ತಾರೋ ಆ ರೀತಿ ಭಾರತದಲ್ಲಿ ಕೂಡ ಮುಂದಿನ ದಿನಗಳು ಆಗಬೇಕಾಗಿದೆ. ಪ್ರತಿಯೊಬ್ಬ ಮನೆಗೆ ಒಬ್ಬ ಸೋಲ್ಜರ್ ಕೂಡ ಆಗಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಒಬ್ಬ ಸೈನಿಕನನ್ನು ಒಬ್ಬ ಕುಟುಂಬದಲ್ಲಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮಾಡೋಂಥ ಕೆಲಸ ಆಗಬೇಕಾಗಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ನಮ್ಮ ಹೆಂಗೆ ಉಳಿಸ್ಕೋಬೇಕಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅವಕಾಶ ಬಂದರೆ ನಾವೆಲ್ಲರೂ ಕೂಡ ಸೈನಿಕರಾಗಕ್ಕೆ ಸಿದ್ಧವಾಗಿದೆ. ಭಾರತದ ಸಲುವಾಗಿ ನಮ್ಮ ಜೀವ ಹೋಗುತ್ತೇನ ಅದ್ರ ಬಗ್ಗೆ ನಾವು ಯಾವುದೇ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಭಾರತ ದೇಶ ಮುಖ್ಯ. ನಮ್ಮೆಲ್ಲರೂ ಕೂಡ ದೇಶದ ವಿಚಾರ ಬಂದಂಥ ಟೈಮಲ್ಲಿ ಯಾರನ್ನು ಕೂಡ ನಾವು ಸಹಿಸುವಂಥ ಪ್ರಶ್ನೆನಿಲ್ಲ. ಪ್ರಧಾನಮಂತ್ರಿಗಳ ಜೊತೆಲಿ ನಾವು ನಿಲ್ತೀವಿ. ದೇಶವನ್ನು ರಕ್ಷಣೆ ಮಾಡೋ ಸಲುವಾಗಿ ಪ್ರಧಾನಮಂತ್ರಿಗಳು ಏನು ಶಪಥವನ್ನು ಮಾಡಿದರೋ ಆ ಶಪಥ ಮಾಡೋಂಥ ಪ್ರಧಾನಮಂತ್ರಿಗಳ ಜೊತೆಲಿ ನಾವು ಸದಾಕಾಲ ನಾವು ಯಾವುದೇ ಹುದ್ದೆಗೂ ತ್ಯಾಗ ಮಾಡಿ ಈ ದೇಶದ ಸಲುವಾಗಿ ಒಬ್ಬ ಸೈನಿಕನಾಗಿ ನಿಲ್ಲೋ ಸಲುವಾಗಿ ನಾವೆಲ್ಲರಿಗೂ ಸಿದ್ಧರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಉಳಿಸ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ.